ನಮಸ್ತೆ ಆಲ್ ಮಾಸ್ಟರ್ಸ್. ಎಲ್ಲರಿಗೂ 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೂ, ಸ್ವರ್ಣಮಾಲಾ ಅಮ್ಮನವರಿಗೂ, ಮಹಾವತಾರ್ ಬಾಬಾಜಿಗೂ, ಪ್ರಕೃತಿಯ ಮಾತೆಗೂ ಅನಂತವು ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ, ಮಹಾವತಾರ್ ಫೌಂಡೇಶನ್ನ ಸಂಸ್ಥಾಪಕರಾದಂಥ ರಂಗನಾಥ್ ಗುರುಜಿಯವರಿಗೂ ಹಾಗೂ ನಮ್ಮ ಯೋಗ ಗುರುಗಳಾದ ನಾಗರಾಜ್ ಗುರುಜಿಯವರಿಗೂ, ಜೂಮ್ ವೇದಿಕೆಯಲ್ಲಿರುವ ಎಲ್ಲರಿಗೂ ನಮಸ್ಕರಿಸುತ್ತಾ, ಹಾಗೂ ಇಂದಿನ ವಿಶೇಷ ಆಹ್ವಾನಿತರಾಗಿ ಬಂದಿರುವಂತ ಬಸವರಾಜ್ ಸರ್ನು ವೆಲ್ಕಮ್ ಮಾಡ್ತಾ ಹಾಗೂ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಸರ್, ನಿಮಗೆ ನಮಸ್ತೆ. ಈ ಕಾರ್ಯಕ್ರಮಕ್ಕೆ ವೆಲ್ಕಮ್. ಮೊದಲನೇದಾಗಿ ಸರ್ನ ಕಿರುಪರಿಚಯ ಮಾಡಬೇಕು. ಅದಕ್ಕಿಂತ ಮೊದಲು ನಾನು ಪತ್ರಿಜಿಯವರ ವಾಣಿಯನ್ನ ಹೇಳ್ತೀನಿ. ಧರಣಿಯಲ್ಲೂ ವಿಶ್ವದಲ್ಲೂ ಸಾಧನೆಯಿಂದ ಎಲ್ಲಾ ಕೆಲಸಗಳು ಸಿದ್ಧಿಸುತ್ತವೆ. ಪ್ರತಿನಿತ್ಯದ ಸಾಧನೆಗೆ ಜಯ ಹೋ, ನಿರಂತರ ಸಾಧನೆಗೆ ಜಯ ಹೋ ಎನ್ನುತ್ತಾ ಸರ್ ಬಗ್ಗೆ ಕಿರುಪರಿಚಯ ಹೇಳ್ಬೇಕಂದ್ರೆ, ಬಸವರಾಜ್ ಕೇಳ್ತಾ ಇಲ್ವಾ ಮೇಡಮ್? ಕೇಳ್ತಾ ಇದೆ ಮೇಡಮ್? ಬಸವರಾಜ್ ರಟ್ಕಲ್ ಸರ್ ಮೂಲತಃ ಬೀದರ್ನವರು. ಅವರು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಯೋಗ ಮತ್ತು ಸ್ವಿಮ್ಮಿಂಗ್ ನಲ್ಲಿ ಇನ್ಸ್ಟ್ರಕ್ಟರ್ ಆಗಿ 24 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸರ್, ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ನಾವು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ನಮಸ್ಕಾರ, ಶುಭ ಮಧ್ಯಾಹ್ನ ಸರ್. ಮುಂದುವರಿಸಿ ಸರ್. ಆತ್ಮ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಭಗವಂತ ಒಳ್ಳೇದನ್ನ ಮಾಡಲಿ. ಇವತ್ತು ನೋಡಿ, ನಾನು 24 ವರ್ಷದಿಂದನೂ ಯೋಗವನ್ನು ಅಟೆಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಪ್ರಾಣಾಯಾಮ, ಯೋಗ, ಆಸನ ಅವೆಲ್ಲ ಮಾಡ್ತಾ ಇದ್ದೀನಿ. ನಾನು ಊರಲ್ಲಿದ್ದಾಗ ಕೂಡ ನಾನು ಮಾಡ್ತಿದ್ದೆ. ಆದ್ರೆ ಇಲ್ಲಿಗೆ ಬೆಂಗಳೂರು ಬಂದ ನಂತರ ನನಗೆ ಒಂದು ಅದೊಂದು ದಾರಿ ಸಿಕ್ತು. ಏನಂದ್ರೆ, ಆರ್ಟ್ ಆಫ್ ಲಿವಿಂಗ್ ಯೋಗದ ರವಿಶಂಕರ್ ಗುರುಜಿಯವರು ನಮ್ಗೆ ಆಫರ್ ಮಾಡಿದ್ರು. ನಾನು ಕೆಲಸ ಮಾಡೋ ಸ್ಥಳಕ್ಕೆ ಬಂದು ಅವ್ರು ಆಫರ್ ಮಾಡಿದ್ರು, ಈ ತರ ನಾವು ಯೋಗ ಕಲಿಸ್ಕೊಡ್ತೀವಿ ನಿಮ್ಗೆ, ನೀವು ಟೀಚರ್ ಆಗಿ ನಮ್ಮ ಹತ್ರ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರು 2000 ಇಸ್ವಿಯಲ್ಲಿ. ಅವಾಗ ನಾನು ಅವರು ಆಶ್ರಮಕ್ಕೆ ಹೋಗಿ ಅವರಿಂದನೇ ನಾನು ಯೋಗ ಕಲ್ತಿದ್ದೆ. ಆಸನಗಳು, ಪ್ರಾಣಾಯಾಮ ಅದೆಲ್ಲ ಕಲ್ತಿದ್ದೀನಿ. ಅವಾಗಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಏನೋ ತಿಳಿದ ಮಟ್ಟಿಗೆ ಇವತ್ತು ಪ್ರಾಣಾಯಾಮದ ಬಗ್ಗೆ ನಾನು ಹೇಳ್ತೀನಿ. ಕ್ಲಿಯರ್ ಬರ್ತಾ ಇಲ್ಲ ಅಂದ್ರೆ ನಾನು ಸಿಸ್ಟಮ್ ಅಲ್ಲಿ ಕನೆಕ್ಟ್ ಮಾಡ್ಕೋತೀನಿ. ಬ್ಲರ್ ಕಾಣಿಸ್ತಿದೆ ಸರ್. ವಾಯ್ಸ್ ಏನೋ ಓಕೆ, ಫೇಸ್ ಮಾತ್ರ ಬ್ಲರ್ ಕಾಣಿಸ್ತಿದೆ ಸರ್. ಓಕೆ ಓಕೆ, ಪರವಾಗಿಲ್ಲ ತಾನೆ? ಓಕೆ, ಖಂಡಿತ ಕಂಟಿನ್ಯೂ ಮಾಡಿ ಸರ್. ಪ್ರಾಣಾಯಾಮ ಬಗ್ಗೆ ನಾನು ಇವತ್ತು ಹೇಳ್ಕೊಡ್ಬೇಕಂತ ಇದ್ದೀನಿ. ಆಸನಗಳೆಲ್ಲ ಮತ್ತೆ ಆಮೇಲೆ ಹೇಳ್ಕೊಡ್ತೀವಿ. ಏನಂದ್ರೆ, ಸಾಧಾರಣ ಆಸನಗಳು, ನಾವು ಕುಳಿತುಕೊಂಡು ಮಾಡೋಂತ ಆಸನಗಳೆಲ್ಲ ಹೇಳ್ಕೊಡ್ತೀನಿ ನಾನು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಈಗ ಪ್ರಾಣಾಯಾಮದ ವಿಷಯ ಬಗ್ಗೆ ಮಾತಾಡ್ತೀವಿ. ಪ್ರಾಣಾಯಾಮ ಎಂದ್ರೆ ಉಸಿರಾಟದ ಬಗ್ಗೆ ನಾವು ಏನ್ ಗಮನ ಕೊಡ್ತೀವಲ್ಲ, ಅದಕ್ಕೆ ಪ್ರಾಣಾಯಾಮ ಅಂತ. ಪ್ರಾಣ ಪ್ಲಸ್ ಯಾಮ. ಪ್ರಾಣ ಅಂದ್ರೆ, ಒಂದ್ ಸೆಕೆಂಡ್ ಇರಿ, ನಾನು ನೋಡಿ, ಪ್ರಾಣ ಪ್ಲಸ್ ಆಯಾಮ ಪ್ರಾಣಾಯಾಮ ಆಗಿರುತ್ತೆ. ಇದು ಸಂಸ್ಕೃತ ಶಬ್ದ ಆಗಿದೆ ಪ್ರಾಣಾಯಾಮದು. ಇದು ಪತಂಜಲಿ ಮಹರ್ಷಿಗಳು ಇದನ್ನು ಸೃಷ್ಟಿ ಮಾಡಿರೋದು, ದೃಢೀಕೃತ ಮಾಡಿ. ಇದನ್ನು ಪತಂಜಲಿಯಲ್ಲಿ ಯೋಗ ಸೂತ್ರದ ಶ್ಲೋಕದಲ್ಲಿ ಬರುತ್ತೆ. ರಾಜಯೋಗದ 8ನೇ ಅಧ್ಯಾಯ ಶಾಖೆಯ ಪೈಕಿಯಲ್ಲಿ ಪ್ರಾಣಾಯಾಮವನ್ನು 4ನೇ ಶಾಖೆಯಲ್ಲಿ ಅಷ್ಟಾಂಗ ಯೋಗ ಸೂತ್ರದಲ್ಲಿ ಬರುತ್ತೆ. ಇದರಲ್ಲಿ ಏನೇನಿರುತ್ತೆ ಅಂತಂದ್ರೆ, ಅಷ್ಟಾಂಗ ಯಾವ ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಸಮಾಧಿ ಸ್ಥಿತಿ ಯಾವಾಗ ಬರ್ತೀವಿ ಅವಾಗೆ ಧ್ಯಾನ ಅಂತ. ಇದರಲ್ಲಿ
ಏನಂತಂದ್ರೆ ಪ್ರಾಣಾಯಾಮದಲ್ಲಿ ಆ ಮುದ್ರೆಗಳು ಬಹಳ ಪ್ರಮುಖವಾಗಿರುತ್ತೆ. ಶ್ವಾಸಕೋಶವನ್ನು ಯಾವ ತರ ಎಂಬುದು ನಾವು ಪ್ರಯೋಗ ಪಡಿಬೇಕು. ಶ್ವಾಸಕೋಶ ಸುಮ್ಮನೆ ನಾವು ಯಾವಾಗೂ ಶ್ವಾಸವನ್ನು ತಗೊಳ್ತೀವಿ, ಆ ಶ್ವಾಸಕೋಶ ನಮ್ಗೆ ಬಹಳ ಪ್ರಾಮುಖ್ಯತೆ ಆಗದಿರಲ್ಲ. ಶ್ವಾಸವನ್ನು ಅದಕ್ಕೆ ಹಿಡಿತ ಶ್ವಾಸವನ್ನು ಹಿಡಿತದಲ್ಲಿ ಮಾಡ್ಬೇಕು, ಅದಕ್ಕೆ ಪ್ರಾಣಾಯಾಮ ಅಂತಾರೆ. ಇದನ್ನು ಬಹಳ ಉಪಯೋಗಕರವಾಗಿ ಆಗಿರುತ್ತೆ ಪ್ರಾಣಾಯಾಮ. ಇದರಲ್ಲಿ ಇದು ಏನೇನಂತಂದ್ರೆ ಹೃದಯ ರೋಗ ಕಾಯಿಲೆ ಆಗಲಿ, ಮಾನಸಿಕ ಒತ್ತಡವಾಗಲಿ, ಖಿನ್ನತೆ ಒಳಗಾಗಿರೋರಿಗೆ ಬಹಳ ಪ್ರಾಮುಖ್ಯವಾಗಿ ಇದನ್ನು ಉಪಯೋಗ ಆಗಿರುತ್ತೆ. ಮತ್ತೆ ಜೀರ್ಣಕ್ರಿಯೆಯ ಪ್ರಾಬ್ಲಮ್ ಆಗಲಿ, ಯಾವುದೇ ಸಮಸ್ಯೆಗಳು ಇದ್ದರೆ ಇದು ಪ್ರಾಣಾಯಾಮ ಎಂಬುದು ಬಹಳ ಮುಖ್ಯವಾಗಿರುತ್ತೆ. ಇದರಿಂದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಬಹುದು ಪ್ರಾಣಾಯಾಮದಿಂದ. ಪ್ರಾಣಾಯಾಮ ವಿವಿಧ ರೂಪದಲ್ಲಿ ಮಾಡಬಹುದು. ಭಸ್ತ್ರಿಕಾ ಪ್ರಾಣಾಯಾಮ ನೋಡಿ, ಯೋಗ ಸೂತ್ರದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಉಸಿರಾಟವನ್ನು ವೇಗವಾಗಿ ಮಾಡಬಹುದು. ಎದರಿಂದ ಹೇಗೆ ಮಾಡಬಹುದು ಅಂತಂದ್ರೆ ಭಸ್ತ್ರಿಕಾ ಪ್ರಾಣಾಯಾಮದಿಂದ ಉಸಿರಾಟವನ್ನು ವೇಗ ಸ್ಥಿತಿಗೆ ತಗೊಂಡು ಬರಬಹುದು. ಭಸ್ತ್ರಿಕಾ ಪ್ರಾಣಾಯಾಮದ ಪ್ರಯೋಜನಗಳು ಹೊಟ್ಟೆ ಕೊಬ್ಬನ್ನು ಕಡಿಮೆ ಮಾಡುತ್ತದೆ ಮತ್ತು ತೂಕವನ್ನು ಇಳಿಸುತ್ತದೆ. ಅಸ್ತಮ ಮತ್ತು ಗಂಟಲಿನ ತೊಂದರೆಗಳನ್ನು ನಿವಾರಣೆ ಮಾಡುತ್ತೆ. ನಾಡಿ ಶೋಧ ಪ್ರಾಣಾಯಾಮವನ್ನು ಇದರಲ್ಲಿ, ಯಾಕಂದ್ರೆ ಭಸ್ತ್ರಿಕಾ ಪ್ರಾಣಾಯಾಮ ಮೊದಲು ಮಾಡೋದ್ರಿಂದ ಉಸಿರಾಟವನ್ನು ಒಂದು ಕಂಟ್ರೋಲ್ ತಗೊಂಡು ಬರುತ್ತೆ, ಅದಕ್ಕೆ ಭಸ್ತ್ರಿಕಾ ಪ್ರಾಣಾಯಾಮ ಮೊದಲು ಮಾಡ್ತಾರೆ. ಇದರಲ್ಲಿ ನಾಡಿ ಶುದ್ಧಿ ಪ್ರಾಣಾಯಾಮ. ನಾಡಿ ಶುದ್ಧಿ ಪ್ರಾಣಾಯಾಮ ಅಂದ್ರೆ ಅಂದ್ರೆ ಸೂರ್ಯನಾಡಿ ಚಂದ್ರನಾಡಿ ಅಂತೀವಿ. ಬಲ ಮೂಗವನ್ನು ಸೂರ್ಯನಾಡಿ ಅಂತೀವಿ, ಎಡ ಮೂಗವನ್ನು ಚಂದ್ರನಾಡಿ ಅಂತೀವಿ. ಇದನ್ನು ನಾಡಿ ಶೋಧ ಪ್ರಾಣಾಯಾಮ ಅಂತಂತ. ಅನುಲೋಮ ವಿಲೋಮ ವಿರುದ್ಧಾರ್ಥಕ ಪದ ಎಂದು ಕರೆಯುತ್ತಾರೆ. ಈ ಪ್ರಾಣಾಯಾಮದಲ್ಲಿ ನೀವು ಎಡಮೂಗಿನ ಮೂಲಕ ಉಸಿರು ತೆಗೆದುಕೊಂಡು ಬಲಮೂಗಿನಿಂದ ಉಸಿರು ಬಿಡೋದಕ್ಕೆ ಅನುಲೋಮ ವಿಲೋಮ ಅಂತೀವಿ. ಇದು ಮನಸ್ಸಿನ ಶಕ್ತಿಯನ್ನು ಅಂತಂದ್ರೆ ಮನಸ್ಸಿನ ಶಕ್ತಿಯನ್ನು ಜಾಗ್ರತೆಗೊಳಿಸುತ್ತದೆ ಮತ್ತು ಏಕಾಗ್ರತೆಯನ್ನು ತಂದುಕೊಡುತ್ತದೆ. ಶಾಂತಿಯನ್ನು ಹೆಚ್ಚಿಸುವುದು, ಶಾಂತಿ ದೇಹದಲ್ಲಿ ಶಕ್ತಿಯನ್ನು ಹೆಚ್ಚಿಸುವುದು, ಇದು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಆಮೇಲೆ ಕಪಾಲಭಾತಿ ಪ್ರಾಣಾಯಾಮ. ಕಪಾಲ ಎಂದರೆ ಕಪಾಲಿ ಅಂದ್ರೆ ತಲೆಬುರುಡೆ ಮತ್ತು ಭಾತಿ ಅಂತಂದ್ರೆ ಹೊಳೆಯುವುದು. ಹೀಗಾಗಿ ಕಪಾಲಭಾತಿ ಎಂದು ಪ್ರಾಣಾಯಾಮವಾಗಿದ್ದು, ಇದರ ಅಭ್ಯಾಸವನ್ನು ತಲೆ ಮತ್ತು ಮೆದುಳಿನ ಕ್ರಿಯೆಯನ್ನು ಪುನರ್ಜೀವಿಸಿಕೊಳ್ಳುತ್ತದೆ. ಇದನ್ನು ಕುಂಡಲಿನಿ ಶಕ್ತಿಯನ್ನು ಜಾಗೃತಿಗೊಳಿಸುವ ಸಹಾಯ ಮಾಡುತ್ತದೆ. ಕಪಾಲಭಾತಿ ಇದು ಆಕ್ಚುಲಿ ನಾವು ಆಸನಗಳನ್ನು ಆಮೇಲೆ ಮಾಡೋಣ, ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಕಪಾಲಭಾತಿ ಪ್ರಯೋಜನಗಳನ್ನು ತೂಕ ಇಳಿಸಲು, ಚರ್ಮವನ್ನು ಸುಧಾರಿಸಲು, ಕೂದಲು ಬಿಳಿಯಾಗಿರುವುದನ್ನು ತಡೆಯಲು, ಅಸ್ತಮವನ್ನು ಕಡಿಮೆ ಮಾಡುತ್ತದೆ ಮತ್ತು ಸೈನೆಟಿಕ್ ಚಿಕಿತ್ಸೆ ಏನಾದ್ರೂ ಇದ್ದರೆ ಇದರಿಂದ ನಾವು ಗುಣಪಡಿಬಹುದು. ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಶ್ವಾಸಕೋಶದ ಅರ್ಥವನ್ನು ಹೆಚ್ಚಿಸಲು, ಮಲಬದ್ಧತೆಯನ್ನು ದೂರ ಮಾಡಲು ಇದನ್ನು ಉಪಯೋಗ ಆಗುತ್ತದೆ. ಆಮೇಲೆ ಉಜ್ಜಯಿ ಪ್ರಾಣಾಯಾಮ. ಈ ಉಜ್ಜಯಿ ಪ್ರಾಣವನ್ನು 2 ಮೂಗಿನಿಂದ ತೆಗೆದುಕೊಳ್ಬಹುದು. ಉಜ್ಜಯಿ ಪ್ರಾಣಾಯಾಮ ಅಂತಂದ್ರೆ ಗಂಟಲಿನಿಂದ ನಿಧಾನವಾಗಿ ಉಸಿರು ತಗೊಳ್ಳೋದು. ಗಂಟಲನ್ನು ಒತ್ತಿ ಹಿಡ್ಕೊಂಡು ಉಸಿರು ತಗೋತೀವಿ. ಅದಕ್ಕೆ ಉಸಿರನ್ನು ಒಳಗೆ ಮತ್ತು ಹೊರಗೆ ತೆಗೆದುಕೊಳ್ಳುವಾಗ ಒಂದು ನಿಲ್ಲಿಸಿ ಮತ್ತು ಮೂಗಿನಿಂದ ಹೊರ ಹಾಕುವ ಮತ್ತು ಎಡ ಮೂಗಿನಿಂದ, 1 ಸೆಕೆಂಡ್ ಇರಿ, ಉಜ್ಜಯಿ ಶ್ವಾಸ ಅಂತಂದ್ರೆ ಇದು ತುಂಬಾ ಪ್ರಮುಖವಾದ ಶ್ವಾಸ ಇದೆ.
ಏನಂತಂದ್ರೆ ಗಂಟಲನ್ನು ಒತ್ತಿಡ್ಕೊಂಡು ತಗೊಳ್ಳುವಂತ ಇದು ಆಕ್ಚುಲಿ ಪ್ರಾಣಿಗಳು ಬಹಳ ಮಾಡುತ್ತೆ. ಇದು ಹಾವಾಗಲಿ ಇತರ ಪ್ರಾಣಿ ಪಕ್ಷಿಗಳಲ್ಲಾಗಲಿ ಉಚ್ಚೈಶ್ವಾಸ ಯಾವಾಗ್ಲೂ ಉಚ್ಚೈಶ್ವಾಸವನ್ನು ಮಾಡುತ್ತವೆ. ಹೇಗಂತಂದ್ರೆ ಗಂಟಲನ್ನು ಒತ್ತಿಡ್ಕೊಳ್ಳೋದು, ಉಸಿರು ತಗೊಳ್ಳೋದು ಅಂತ, ಇದಕ್ಕೆ ಉಚ್ಚೈಶ್ವಾಸ ಅಂತಾರೆ. ಮತ್ತೆ ಬಿಡುವಾಗ ಅದನ್ನು 2 ರಿಂದ 3 ಸೆಕೆಂಡ್ ಉಸಿರಾಟವನ್ನು ಹಿಡಿಬೇಕು, ಆಮೇಲೆ ಉಸಿರನ್ನು ಬಿಡ್ತಾರೆ. ಇದು ಉಚ್ಚೈಶ್ವಾಸ ಪ್ರಾಣಾಯಾಮಕ್ಕೆ ಸಂಬಂಧಪಡುತ್ತದೆ. ಉಚ್ಚೈಶ್ವಾಸ ಪ್ರಾಣ ಪ್ರಯೋಜನಗಳು ಇದು ವಯಸ್ಸಾಗುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಅಂತಂದ್ರೆ ನೋಡಿ, ಈಗ ಚಂದ ಕಾಣ್ತಾರಲ್ಲ, ವಯಸ್ಸಾದರೂ ತುಂಬಾ ಚಂದ ಕಾಣ್ತಾರಲ್ಲ, ಅವರು ಉಚ್ಚೈಶ್ವಾಸ ಮಾಡೋದ್ರಿಂದ ತುಂಬಾ ಚಂದ ಕಾಣುತ್ತಾರೆ. ಇದು ಥೈರಾಯ್ಡ್ ರೋಗಕ್ಕೆ ಬಹಳ ಅನುಕೂಲವಾಗುತ್ತೆ, ಥೈರಾಯ್ಡ್ ರೋಗ ಅನ್ನು ತಡೆಗಟ್ಟುತ್ತದೆ. ಅಲ್ಲದೆ ಇದು ಶಕ್ತಿಯನ್ನು ಹರಡಿಸುತ್ತದೆ, ನಮ್ಮ ಶರೀರದ ಶಕ್ತಿಯನ್ನು ಜಾಸ್ತಿ ಮಾಡುತ್ತದೆ. ದೇಹವನ್ನು ತಂಪಾಗಿ ಇಸುವುದು, ಹೊಳೆಯುವುದು ಮತ್ತು ಹೃದಯ ರೋಗಿಗಳಿಗೆ ಒಳ್ಳೆಯದನ್ನ ಮಾಡುತ್ತದೆ. ಶೀತ್ಕರಿ ಪ್ರಾಣಾಯಾಮ. ಈ ಪ್ರಾಣಾಯಾಮದ ಅಭ್ಯಾಸವನ್ನು ತಂಪಿನ ಅನುಭವವನ್ನು ನೀಡುತ್ತದೆ. ಶೀತ್ಕರಿ ಪ್ರಾಣಾಯಾಮ. ಬೇಸಿಗೆಯಲ್ಲಿ ಈ ಅಭ್ಯಾಸವನ್ನು ಹೆಚ್ಚು ಉರುಪಿನಿಂದ ಮಾಡಬೇಕು. ಬೇಸಿಗೆ ಟೈಮಲ್ಲಿ ನಮ್ಮದು ಶರೀರವನ್ನು ತುಂಬಾ ಬಿಸಿಯಾಗಿರುತ್ತದೆ, ಬಿಸಿ ಗಾಳಿ ತಗೊಳ್ತೀವಲ್ಲ, ಆ ಟೈಮಲ್ಲಿ ಶೀತ್ಕರಿ ಪ್ರಾಣಾಯಾಮವನ್ನು ಮಾಡಬೇಕು. ಶೀತ್ಕರಿ ಪ್ರಾಣಾಯಾಮದ ಪ್ರಯೋಜನಗಳು: ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಪರಿಣಾಮಕಾರಿಯಾಗಿರುತ್ತದೆ. ಖಿನ್ನತೆಗೆ ಪರಿಣಾಮಕಾರಿ, ಕೋಪ ಕಡಿಮೆ ಮಾಡುತ್ತದೆ. ಹಸಿವು ಮತ್ತು ಬಾಯಾರಿಕೆಯನ್ನು ನಿಯಂತ್ರಿಸುತ್ತದೆ. ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ. ಜನನಾಂಗಗಳಲ್ಲಿ ಹಾರ್ಮೋನ್ಗಳನ್ನು ಸವಿಸುವುದು, ಮನಸ್ಸನ್ನು ಶಾಂತಿಗೊಳಿಸುವುದು ಇತ್ಯಾದಿ. ಇದನ್ನು ಶೀತ್ಕರಿ ಪ್ರಾಣಾಯಾಮದಿಂದ ನಮಗೆ ಲಾಭಗಳು. ಶೀತ್ಕರಿ ಪ್ರಾಣಾಯಾಮವು ದೇಹವನ್ನು ತಂಪಾಗಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ಇದನ್ನು ಬೇಸಿಗೆ ಕಾಲದಲ್ಲಿ ಜಾಸ್ತಿ ಮಾಡಬೇಕು. ಸೂರ್ಯಭೇದ ಪ್ರಾಣಾಯಾಮ ನೋಡಿ, ಸೂರ್ಯಭೇದ ಪ್ರಾಣಾಯಾಮದಲ್ಲಿ ಬಲಮೂಗಿನಿಂದ ಉಸಿರು ತೆಗೆದುಕೊಳ್ಳೋದು, ಮತ್ತೆ ಅದೇ ಮೂಗಿನಿಂದ ಉಸಿರನ್ನು ಬಿಡೋದು. ಇದು ಸೂರ್ಯಭೇದ ಪ್ರಾಣಾಯಾಮ. ಭೇದ ನಮ್ಮ ಬಲಮೂಗನ್ನು ಪ್ರಕ್ರಿಯಿಸುತ್ತದೆ. ಬಲಮೂಗಿನಿಂದನೇ ಉಸಿರು ತಗೊಳ್ಳೋದು, ಬಲಮೂಗಿನಿಂದ ಉಸಿರು ಬಿಡೋದಕ್ಕೆ ಸೂರ್ಯಭೇದ ಪ್ರಾಣಾಯಾಮ ಅಂತೀವಿ. ಚಂದ್ರಭೇದ ಪ್ರಾಣಾಯಾಮ ಅಂದ್ರೆ ಎಡಮೂಗಿನಿಂದ ಉಸಿರು ತಗೊಳ್ಳೋದು, ಎಡಮೂಗಿನಿಂದನೇ ಬಿಡೋದಕ್ಕೆ ಚಂದ್ರಭೇದ ಪ್ರಾಣಾಯಾಮ ಅಂತೀವಿ. ಪ್ರಾಣಾಯಾಮ ಮಾಡುವಾಗ ನಮ್ಮ ಶರೀರವನ್ನು ಸಮಾನ ಸ್ಥಿತಿಯಲ್ಲಿರ್ಬೇಕು. ಸುಖಾಸನದಲ್ಲಿ ಕುಳಿತಿರ್ಬೇಕು. ಚಿನ್ಮುದ್ರೆಯನ್ನ ಹಾಕಿರ್ಬೇಕು. ಇದು ಚಿನ್ಮುದ್ರೆ ಅಂತಾರೆ. ಚಿನ್ಮುದ್ರೆಯನ್ನ ಹಾಕಿರ್ಬೇಕು. ಬೆನ್ನು ನೇರವಾಗಿರಬೇಕು. ಪ್ರಾಣಾಯಾಮವನ್ನು ನಮಗೆ ಶರೀರ ಸಮತೋಲನವಾಗಿಡುತ್ತದೆ. ಇದನ್ನು ನೇರವಾಗಿ ಕೂತ್ಕೊಳ್ಳೋದ್ರಿಂದ ನಮ್ಮ ಬೆನ್ನಿನ ಉರಿಗೆ ಬಹಳ ಲಾಭಕರವಾಗಿರುತ್ತದೆ. ಉಸಿರಾಟದ ಪ್ರಕ್ರಿಯೆಯನ್ನು ಚೆನ್ನಾಗಿರುತ್ತದೆ. ಆಮೇಲೆ ಯಾವಾಗೇ ನಾವು ಪ್ರಾಣಾಯಾಮ ಮಾಡುವಾಗ ಕಣ್ಣನ್ನು ಮುಚ್ಚಿರಬೇಕು ಮತ್ತು ಎರಡು ಹುಬ್ಬಿನ ಮಧ್ಯೆ ನಮ್ಮ ಕಣ್ಣಿನ ದೃಷ್ಟಿಯನ್ನು ಇಟ್ಕೊಂಡಿರ್ಬೇಕು. ಪ್ರಾಣಾಯಾಮ ಸುಖಾಸನದಲ್ಲಿ ಕುಳಿತುಕೊಂಡು ಉಸಿರಿನ ಕಡೆ ಗಮನ ಇಟ್ಟುಕೊಳ್ಬೇಕು. ನಾವು ಉಸಿರು ತಗೊಳ್ತೀವಲ್ಲ, ಆ ಉಸಿರಿನ ಕಡೆ ಗಮನ ಕೊಡಬೇಕು. ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡುವಾಗ ಈ ಉಸಿರಿನ ಕಡೆ ಗಮನ ಕೊಡಬೇಕು. ಈಗ ಎಲ್ಲರೂ ನೇರವಾಗಿ ಕುಳಿತುಕೊಳ್ಳಿ.
ಪ್ರಾಣಾಯಾಮದು ಪ್ರಾಕ್ಟಿಕಲ್ ಆಗಿ ಮಾಡೋದನ್ನ ನಾನು ಒಂದ್ ಸ್ವಲ್ಪ ಹೇಳ್ಕೊಡ್ತೀನಿ. ಎಲ್ಲರಿಗೂ ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಿದೆ. ಕೇಳಿಸ್ತಾ ಇದೆ. ನಾನು ಪ್ರಾಣಾಯಾಮ ಎಂಬುದು ಪ್ರಾಕ್ಟಿಕಲ್ ಆಗಿ ಒಂದ್ ಸ್ವಲ್ಪ ಹೇಳ್ಕೊಡ್ತೀನಿ, ಸರಿನಾ? ಥೇರಿಕ್ಕಿಂತನೂ ಪ್ರಾಕ್ಟಿಕಲ್ ಆಗಿ ಹೇಗ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ, ಸರಿನಾ? ಈಗ ಎಲ್ಲರೂ ಎಂಬುದು ಸಮಾನ ಸ್ಥಿತಿಯಲ್ಲಿ ಕೂತ್ಕೊಂಡು ಸುಖಾಸನದಲ್ಲಿ ಕುಳಿತುಕೊಂಡು ನಮ್ಮ ಚಿನ್ಮುದ್ರೆಯನ್ನು ನಮ್ಮ ತೊಡೆ ಮೇಲೆ ಇಟ್ಕೊಳ್ಳೋಣ. ಎಲ್ಲರೂ ಕಣ್ಣು ನಿಧಾನವಾಗಿ ಉಸಿರಾಟದ ಕಡೆ ಗಮನ ಕೊಡಿ. ತಮ್ಮ ಉಸಿರನ್ನು ತೆಗೆದುಕೊಳ್ಳುವಾಗ ಮತ್ತು ಬಿಡುವಾಗ ಉಸಿರಿನ ಕಡೆ ಗಮನ ಇರಲಿ. ಯಾರಿಗಾದ್ರೂ ಡೌಟ್ ಇದ್ರೆ ತಾವು ಕಣ್ಣು ತೆರೆದು ನೋಡ್ಬೋದು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ಇಲ್ಲ ಅಂದ್ರೆ ಎಲ್ಲರೂ ಸಮಾನ ಸ್ಥಿತಿಯಲ್ಲಿ ಕುಳಿತುಕೊಂಡು ತಮ್ಮ ಬೆನ್ನಿನ ಮೂಳೆ ಅಂದ್ರೆ ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ತಮ್ಮ ಉಸಿರಾಟದ ಕಡೆ ಗಮನ ಇರಲಿ. ಟೇಕ್ ಎ ಡೀಪ್ ಬ್ರೀದಿಂಗ್, ಬ್ರೀದ್ ಔಟ್. ತಮ್ಮ ಉಸಿರಾಟದ ಕಡೆ ಗಮನ ಇರಲಿ. ಟೇಕ್ ಎ ಡೀಪ್ ಬ್ರೀದಿಂಗ್. ದೊಡ್ಡ ಉಸಿರನ್ನು ತೆಗೆದುಕೊಳ್ಳಿ, ಆಮೇಲೆ ಉಸಿರು ಬಿಡಿ. ಮತ್ತೆ ಒಂದು ದೊಡ್ಡ ಉಸಿರನ್ನು ತೆಗೆದುಕೊಂಡು ಕುಂಭಕ ಮಾಡಿ, ಮತ್ತೆ ಉಸಿರನ್ನು ಬಿಡಿ. ಈಗ 3 ಬಾರಿ ಓಂಕಾರವನ್ನು ಹೇಳೋಣ ಎಲ್ಲರೂ ಎಂಬುದು ದೊಡ್ಡ ಉಸಿರನ್ನು ತೆಗೆದುಕೊಳ್ಳಿ. ಉಸಿರು ಬಿಡುವಾಗ ಓಂಕಾರ ಹೇಳೋಣ. ಮತ್ತೆ ದೊಡ್ಡ ಉಸಿರನ್ನು ತೆಗೆದುಕೊಳ್ಳಿ. ಇನ್ನೊಂದು ಬಾರಿ ದೊಡ್ಡ ಉಸಿರನ್ನು ತೆಗೆದುಕೊಳ್ಳಿ. ತಮ್ಮ ಉಸಿರಾಟದ ಕಡೆ ಗಮನ ಕೊಡಿ. ಅಕಾರ ಮತ್ತೆ ಉಕಾರ ಮಕಾರ 3 ಕಾರಗಳನ್ನು ಸೇರಿ ಓಂಕಾರವಾಗಿರುತ್ತದೆ. ನಮ್ಮ ಶರೀರದಲ್ಲಿ 3 ಭಾಗಗಳಿರುತ್ತೆ. ಒಂದು ನಮ್ಮ ಹೊಟ್ಟೆಯಿಂದ ಕೆಳಭಾಗ, ಒಂದು ನಮ್ಮ ಹೊಟ್ಟೆ, ಅಂಕಳು, ಹೊಟ್ಟೆ, ಎದೆ, ಭುಜದ ಭಾಗ ಸೇರಿರುತ್ತದೆ, ಮಧ್ಯ ಭಾಗವಾಗಿರುತ್ತದೆ. ಇದು ಭುಜದಿಂದ ಮೇಲೆ ಇರುವುದು ಶರೀರದ ಮೇಲ್ಭಾಗ. ನಮ್ಮಲ್ಲಿ 7 ಚಕ್ರಗಳಿರುತ್ತದೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರಕ, ಅನಾಥ, ವಿಶುದ್ಧಿ, ಆಜ್ಞಾ, ಸಹಸ್ರಾರವಾಗಿರುತ್ತದೆ. ಈ ಓಂಕಾರ ಪಠನ ಮಾಡುವುದರಿಂದ ನಮ್ಮ ಶರೀರದ 3 ಭಾಗಗಳನ್ನು ಸಮತೋಲನ ಸ್ಥಿತಿಯಲ್ಲಿರುತ್ತದೆ. ಅಕಾರವನ್ನು ನಮ್ಮ ಅಂಕಳಿನಿಂದ ಕೆಳಗಡೆ, ಕಾಲು ಬೆರಳಿನಿಂದ ಅಂಕಳಿನವರೆಗೆ ಇದನ್ನು ಉಪಯೋಗಕರವಾದ ಅಂದ್ರೆ ಇದರಿಂದ ಲಾಭಕರವಾಗಿರುತ್ತದೆ. ಇದರಿಂದ ಶಕ್ತಿಶಾಲಿಯನ್ನು ಕೊಡುತ್ತದೆ ಅಕಾರ ಭಾಗವನ್ನು. ಉಕಾರ ನಮ್ಮ ಅಂಕಳಿನಿಂದ ಭುಜದವರೆಗೆ ಶಕ್ತಿಯನ್ನು ಕೊಡುತ್ತದೆ, ವೈಬ್ರೇಷನ್ ಅನ್ನು ಕೊಡುತ್ತದೆ. ಮಕಾರವನ್ನು ನಮ್ಮ ಭುಜದಿಡಿದು ಸಹಸ್ರಾರ ನೆತ್ತಿವರೆಗೆ
ಇದನ್ನು ಶಕ್ತಿಶಾಲಿ ಮಾಡುತ್ತದೆ. ನಾವು ಅಕಾರ ಉಕಾರ ಮಕಾರ ಸೇರಿ ಓಂಕಾರವಾಗಿರುತ್ತದೆ. ಇದು ನಮ್ಮ ಪ್ರಾಣ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಧಾನವಾಗಿ ನಮ್ಮ ಉಸಿರಾಟದ ಕಡೆ ಗಮನವಿರಲಿ. ನಮ್ಮ ಪ್ರಾಣ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಮ್ಮ ಹೋಲ್ ದ ಬಾಡಿ ಚಾರ್ಜ್ ಆಗ್ತಾ ಇದೆ. ಮನಸ್ಸಲ್ಲಿ ಅನ್ಕೊಳ್ಳಿ, ನಾನು ಶಕ್ತಿಶಾಲಿಯಾಗಿದ್ದೇನೆ, ನಾ ಆರೋಗ್ಯವಂತನಾಗಿದ್ದೀನಿ, ನಾನು ನನ್ನ ಜೀವನದಲ್ಲಿ ತುಂಬಾ ಖುಷಿಯಾಗಿದ್ದೀನಿ ಅಂತ ಅಂತ ಹೇಳ್ಕೊಂಡೇ ಎಲ್ಲ ಮಾಡ್ಬೇಕು ನಾವು ಜೀವನದಲ್ಲಿ. ಈಗ ಮೊದಲನೇದಾಗಿ ಯಾರ್ಯಾರಿಗೆ ಭಸ್ತ್ರಿಕಾ ಪ್ರಾಣಾಯಾಮ ಗೊತ್ತಿದೆ ಅವರು ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋಣ. ಗೊತ್ತಿಲ್ದವರು ನೋಡ್ಕೋಬಹುದು. ಆಕ್ಚುಲಿ ಭಸ್ತ್ರಿಕಾ ಪ್ರಾಣಾಯಾಮವನ್ನು ವಜ್ರಾಸನದಲ್ಲೇ ಮಾಡಬೇಕು. ಯಾರಿಗೆ ವಜ್ರಾಸನ ಮಾಡಕ್ಕಾಗೋದಿಲ್ಲ ನೋಡಿ, ಭಸ್ತ್ರಿಕಾ ಇದು ವಜ್ರಾಸನದಲ್ಲಿ ನಮ್ಮ ಮೊಳಕೈಗಳನ್ನು ನಮ್ಮ ರಿಪ್ಗೆ ಹೊಂದಿರಬೇಕು. ಈ ತರ ಕುಳಿತುಕೊಳ್ಳಿ. ಆಗಿಲ್ಲ ಅಂದ್ರೆ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನಮ್ಮ ಮುಷ್ಟಿಯನ್ನು ಆದಿ ಮುದ್ರದಲ್ಲಿರ್ಬೇಕು. ಇದು ಆದಿ ಮುದ್ರವಾಗಿರುತ್ತದೆ. ಇದು ನಮ್ಮ ಉಸಿರು ತಗೊಳ್ಳುವಾಗ ನೋಡಿ, ಉಸಿರು ತಗೊಳ್ಳುವಾಗ ಕೈ ಮೇಲೆ ಹೋಗಿರ್ಬೇಕು. ನೋಡಿ, ಯಾರಿಗೆ BP ಜಾಸ್ತಿ ಇದೆ, ಲೋ BP, ಹೈ BP, ಪ್ರೆಗ್ನೆನ್ಸಿ, ಆಮೇಲೆ ಪೀರಿಯಡ್ಸ್ ಆದವರೆಲ್ಲ ನಿಧಾನವಾಗಿ ಮಾಡಿರ್ಬೇಕು. ಜಾಸ್ತಿ ಜೋರಾಗಿ ಮಾಡಬಾರ್ದು. ಭಸ್ತ್ರಿಕಾ ಪ್ರಾಣಾಯಾಮ ನಿಧಾನ ಮಾಡಬೇಕು. ಇದು ಯಾರಿಗೆ ಇದು ಆಗುತ್ತಂದ್ರೆ ಲೋ BP, ಹೈ BP ಮತ್ತೆ ಪ್ರೆಗ್ನೆನ್ಸಿ ಇದ್ದವರು, ಆಮೇಲೆ ಹರ್ನಿಯಾ ಪ್ರಾಬ್ಲಮ್ ಇದ್ದವರೆಲ್ಲ ನಿಧಾನವಾಗಿ ಮಾಡಿ. ಉಳಿದವರೆಲ್ಲ ಜೋರಾಗಿ ಮಾಡಬಹುದು, ಏನ್ ತೊಂದರೆ ಇಲ್ಲ. ನಮ್ಮ ಮೊಳಕೈಗಳನ್ನು ನಮ್ಮ ರಿಪ್ಸ್ಗೆ, ಎದೆ ಮಗ್ಗಲಿಗೆ ಪಕ್ಕಿ ಭಾಗಕ್ಕೆ ಒಂದ್ ಸ್ವಲ್ಪ ಫೋರ್ಸ್ ಆಗಿ ಕೊಟ್ರೆ ಒಳ್ಳೇದು. ಹನ್ನೊಂದು ಟೈಮ್ ಮಾಡಿ. ಬ್ರೀದಿಂಗ್, ಬ್ರೀದ್ ಔಟ್, ಬ್ರೀದಿಂಗ್, ಬ್ರೀದ್ ಔಟ್. ಯಾರಿಗಾಗಲ್ಲ ಅವರು ಸುಖಾಸನದಲ್ಲಿ ಕೂತ್ಕೊಳ್ಳಿ. ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್, ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್, ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್, ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್. ರಿಲ್ಯಾಕ್ಸ್, ರಿಲ್ಯಾಕ್ಸ್ ಮಾಡಿ. ಈಗ ಕಣ್ಣು ಮುಚ್ಚಿರ್ಬೇಕು. ರಿಲ್ಯಾಕ್ಸ್ ಮಾಡಿರಿ. ಅಬ್ಸರ್ವ್ ಮಾಡಿ ಹೋಲ್ ದ ಬಾಡಿ. ಪೂರ್ತಿ ಶರೀರವನ್ನು ಗಮನಿಸಿ. ನಮ್ಮ ಶರೀರದ ಚಲನವಲನಗಳನ್ನು ಗಮನಿಸಿ. ನೋಡಿ, ಪ್ರಾಣಾಯಾಮದಲ್ಲಿ ಉಸಿರು ಎಷ್ಟು ಮುಖ್ಯ ಅಂತಂದ್ರೆ, ಭಸ್ತ್ರಿಕಾ ಪ್ರಾಣಾಯಾಮ ಯಾವಾಗ ಮಾಡಿರ್ತೀವಿ ಆವಾಗ
ನಮ್ಮ ಶರೀರವನ್ನು ಸೂಕ್ಷ್ಮ ಸ್ಥಿತಿಗೆ ಹೋಗೋಕೆ ಸ್ಟಾರ್ಟ್ ಮಾಡುತ್ತೆ. ನಮ್ಮ ಶರೀರ ಮತ್ತೆ ಮನಸ್ಸು ಎರಡು ಒಂದಾಗುತ್ತಿದೆ. ಯೋಗದ ಮೂಲ ಸೂತ್ರ ನಮ್ಮ ಶರೀರ ಮತ್ತು ಮನಸ್ಸನ್ನು ಒಂದುಗೂಡಿಸೋದೇ ಯೋಗ ಸೂತ್ರ. ಅಬ್ಸರ್ವ್ ದ ಹೋಲ್ ದ ಬಾಡಿ. ನಮ್ಮ ಶರೀರದ ಪೂರ್ಣವನ್ನು ಗಮನಿಸಿ, ಕಾಲಿನ ಹೆಬ್ಬೆರಳಿನಿಂದ ನೆತ್ತಿವರೆಗೆ ನೋಡಿ. ಊರ್ಜಾ ಶಕ್ತಿಯನ್ನು ಹೆಚ್ಚಿಸುತ್ತದೆ. Observe your inhalation, exhalation. Observe the whole the body vibration. Observe the whole ಎಲ್ಲ ಬಗ್ಗೆ ಗಮನ ಕೊಡಿ. ಸರ್ ಅನ್ಮ್ಯೂಟ್ ಆಗಿದೆ, ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಈಗಮ್ಮ ಸರ್ ಕಂಟಿನ್ಯೂ ಮಾಡಿ. ಚಿನ್ಮುದ್ರವನ್ನು ನಮ್ಮ ತಲೆಯ ಭಾಗದಲ್ಲಿ ಇಟ್ಕೊಳ್ಳಿ. ಕರೆಕ್ಟ್ ಆಗಿ ಕಾಣ್ತಾ ಇದೆಯಮ್ಮ? ಹಾ ಕಾಣ್ತಾ ಇದೆ ಸರ್. ನಮ್ಮ ಉಸಿರನ್ನು ಎಲ್ಲರೂ ತಮ್ಮ ಕಣ್ಣುಗಳನ್ನು ಮುಚ್ಚಿರಲಿ. ತಮ್ಮ ಹೊಟ್ಟೆ ಕಡೆ ಗಮನ ಇರಲಿ. ಚಿನ್ಮುದ್ರದಲ್ಲಿ ತಮ್ಮ ಮುದ್ರಾ ಚಿನ್ಮುದ್ರದಲ್ಲಿರಲಿ. ಉಸಿರಾಟದ ಕಡೆ ಗಮನ. ಉಸಿರು ತಗೊಳ್ಳುವಾಗ ಹೊಟ್ಟೆ ಉಬ್ಬಿರಲಿ. ಉಸಿರು ಬಿಡುವಾಗ ತಮ್ಮ ಹೊಟ್ಟೆ ಒಳಗಡೆ ಇರಲಿ, ಒಳಗಡೆ ಹೋಗಿರಲಿ. ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಉಸಿರು ತಗೊಳ್ಳಿ, ಉಸಿರು ಬಿಡಿ. ಉಸಿರು ತಗೊಳ್ಳಿ, ಉಸಿರು ಬಿಡಿ. ನಿಧಾನವಾಗಿ ಉಸಿರು ತಗೊಳ್ಳಿ, ಉಸಿರು ಬಿಡಿ. ಇದರಲ್ಲಿ 3 ಸ್ಟೆಪ್ಸ್ ಬರುತ್ತೆ. ಒಂದು ಸಾಧಾರಣ ಉಸಿರು ತಗೋಬೇಕು, ಒಂದು ಸ್ವಲ್ಪ ಸ್ಪೀಡ್ ಆಗಿ ಮಾಡಿರ್ಬೇಕು, ಇನ್ನೊಂದು ತುಂಬಾ ಸ್ಪೀಡ್ ಆಗಿ ಮಾಡಿರ್ಬೇಕು. ಕಪಾಲಭಾತಿಯಾಗಿ ಸಾಧಾರಣ ಉಸಿರು ತಗೊಳ್ಳಿ, ಬಿಡಿ. ಕಣ್ಮುಚ್ಚಿರಿ. ಅಬ್ಸರ್ವ್ ಯುವರ್ ಸ್ಟಮಕ್. Breathe in and breathe out.
ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಈಗ ಮಧ್ಯಮ ಸ್ಥಾನಕ್ಕೆ ಬರೋಣ. ಮಧ್ಯಮದ ಒಂದ್ ಸ್ವಲ್ಪ ಫಾಸ್ಟ್ ಮಾಡಿ ಉಸಿರು. ತಮ್ಮ ಹೊಟ್ಟೆ ಭಾಗವನ್ನು ಅಬ್ಸರ್ವ್ ಮಾಡಿ. ಈಗ ಒಂದ್ ಸ್ವಲ್ಪ ಸ್ಪೀಡ್ ಆಗಿ ಮಾಡಿ. ಉಸಿರಾಟದ ಕಡೆ ಗಮನ ಇರಲಿ. ಜೋರಾಗಿ ತಮ್ಮ ಉಸಿರು ಹೊರಗೆ ಒಳಗೆ ಹೊರಗೆ ಒಳಗೆ ಮಾಡಿ. ಹೊಟ್ಟೆ ಕಡೆ ಗಮನ ಇರಲಿ. ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಕಪಾಲಭಾತಿ. ಉಸಿರು ತಗೊಳ್ಳಿ, ಉಸಿರು ಬಿಡಿ. ಹೊಟ್ಟೆ ಎಂಬುದು ಸಕ್ ಮಾಡ್ಬೇಕು. ಉಸಿರು ಬಿಡುವಾಗ ಫುಲ್ ಒಳಗಡೆ ತಗೋಬೇಕು. ಉಸಿರು ತಗೊಳ್ಳುವಾಗ ಹೊಟ್ಟೆ ಮುಂದೆ ಬರಲಿ. 5 4 4 3 2 1 0. ಓಕೆ, ರಿಲ್ಯಾಕ್ಸ್. ಕಣ್ಣು ಮುಚ್ಚಿರಲಿ. ತಮ್ಮ ಶರೀರದ ಬಗ್ಗೆ ಗಮನ ಇರಲಿ. ಅಬ್ಸರ್ವ್ ದ ಹೋಲ್ ದ ಬಾಡಿ. ಅಬ್ಸರ್ವ್ ದ ಹೋಲ್ ದ ಬಾಡಿ ಅಂಡ್ ಮೈಂಡ್. ತಮ್ಮ ಶರೀರ ಮತ್ತು ಮನಸ್ಸಿನ ಕಡೆ ಗಮನ ಇರಲಿ. ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಅಬ್ಸರ್ವ್ ಮಾಡಿ. ತಮ್ಮ ಉಸಿರಾಟದ ಬಗ್ಗೆ ಅಬ್ಸರ್ವ್ ಮಾಡಿ. ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಫೀಲ್ ಯುವರ್ ದ ಹೋಲ್ ದ ಬಾಡಿ ಅಂಡ್ ಮೈಂಡ್. ಪೂರ ಶರೀರದ ಬಗ್ಗೆ ಗಮನ ಇರಲಿ. ತಮ್ಮ ಶರೀರ ಬಗ್ಗೆ ಮತ್ತೆ ಮನಸ್ಸಿನ ಮೇಲೆ. ಕಣ್ಣು ಮುಚ್ಚಿರಲಿ. ಈಗ ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋಣ. ನಾವು ಈಗ ಮೊದಲಿಗೆ ಎಡಗಡೆ ಮೂಗನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಎಡಗಡೆ ಮೂಗು, ಯಾಕಂದ್ರೆ ಇದು ನಾಸಿಕ ಮುದ್ರ ಅಂತಾರೆ ನೋಡಿ. ಇದು ನಾಸಿಕ ಮುದ್ರ. ನಾಸಿಕ ಮುದ್ರವನ್ನು ಉಸಿರಾಟ ನಾವು ಯಾವಾಗ ಉಸಿರಾಟದ ಪ್ರಕ್ರಿಯೆ ಮಾಡ್ತೀವಿ ಆವಾಗ ಉಪಯೋಗ ಮಾಡಬೇಕು. ನಮ್ಮ ಹೆಬ್ಬೆರಳನ್ನು ಬಲ ಮೂಗು ಹಿಡಿಬೇಕು. ಕಿರಿಬೆರಳನ್ನು ಎಡ ಮೂಗನ್ನು ಉಪಯೋಗಿಸಬೇಕು. ಯಾರಿಗೆ ಏನಾದ್ರೂ ನಾಸಿಕ ಮುದ್ರ ಮಾಡಕ್ಕೆ ಸಮಸ್ಯೆ ಇದ್ರೆ ನೋಡಿ, ಬಲ ಮೂಗನ ಹೆಬ್ಬೆರಳಿಂದ ಮತ್ತೆ ಕೊನೆ ಬೆರಳನ್ನು ಬಲ ಮೂಗ ಉಪಯೋಗ ಮಾಡುವಾಗ ಮಧ್ಯದ ಬೆರಳು ಹುಬ್ಬಿನ ಮಧ್ಯದಲ್ಲಿರ್ಲಿ. 2 ಬೆರಳು ಹುಬ್ಬಿನ ಕೆಳಭಾಗದಲ್ಲಿರ್ಲಿ. ಈ ಬೆರಳುಗಳನ್ನು ಅಗ್ನಿ ಮತ್ತೆ ಜಲ ಅಂತಾರೆ. ಇದಕ್ಕೆ ಅಗ್ನಿ ಅಂದ್ರೆ ಹೆಬ್ಬೆರಳು, ಕೊನೆ ಬೆರಳು ಇವು ಉಪಯೋಗ ಮಾಡಿ ನೋಡಿ. ಈ ಎಡಮೂಗದಿಂದ ಉಸಿರು ತಗೊಳ್ಳುವಾಗ ಈ ಹೆಬ್ಬೆರಳನ್ನು ಬಲಮೂಗಕ್ಕೆ ಹಿಡೀರಿ. ಮತ್ತೆ ಬಲಮೂಗದಿಂದ ಉಸಿರು ತಗೊಳ್ಳುವಾಗ ಕಿರಿಬೆರಳನ್ನು ಎಡ ಮೂಗಕ್ಕೆ ಒತ್ತಿ ಹಿಡಿದು ಬಲಮೂಗದಿಂದ ಉಸಿರು ತಗೊಳ್ಳಿ. ಈಗ ನಾವು ಪ್ರಕ್ರಿಯೆ ಮಾಡ್ತಾ ಇರುವುದು ಸೂರ್ಯನಾಡಿ ಪ್ರಕ್ರಿಯೆ ಮಾಡುವಾಗ ಎಡಮೂಗವನ್ನು ಹಿಡಿಯೋಣ. ಉಸಿರು ಎಂಬುದು ಬಲಮೂಗದಿಂದ ತಗೊಂಡು ಬಲಮೂಗದಿಂದ ಬಿಡೋಣ. ಕಣ್ಣು ಮುಚ್ಚಿರಲಿ. ಯಾರಿಗೆ ಡೌಟ್ ಇದೆ ಅವರು ನೋಡಿ. ಎಡಮೂಗವನ್ನು ಒತ್ತಿ ಹಿಡಿದಿರ್ತೀನಿ. ಬಲಮೂಗದಿಂದ ಉಸಿರು ತಗೋಬೇಕು ಬಿಡಬೇಕು. 11 ಬಾರಿ ಮಾಡಿ. ಉಸಿರು ತಗೊಳ್ಳಿ ಬಿಡಿ. ತಮ್ಮ ಎದೆ ಭಾಗವನ್ನು ಗಮನಿಸಿ. ತಮ್ಮ ಹೊಟ್ಟೆ ಭಾಗವನ್ನು ಗಮನಿಸಿ.
ತಮ್ಮ ಬಲಭಾಗವನ್ನು ಗಮನಿಸಿ, ಬಲಭಾಗವನ್ನು ಕಾಲಿನ ಹೆಬ್ಬೆರಳಿನಿಂದ ಮತ್ತೆ ಸಹಸ್ರದವರೆಗೆ ಗಮನಿಸಿ ಉಸಿರು ತಗೊಳ್ಳಿ ಬಿಡಿ. ಎಡಮೂಗನ್ನು ಒತ್ತಿಡಿದು ಸೂರ್ಯನಾಡಿ ಪ್ರಕ್ರಿಯೆ ಮಾಡ್ತಾ ಇರೋದು ಈಗ ನಾವು. ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್. ಟೇಕ್ ಎ ಡೀಪ್ ಬ್ರೀದ್ ಇನ್ ಅಂಡ್ ಹೋಲ್ಡ್ ಅಂಡ್ ಬ್ರೀದ್ ಔಟ್. ಟೇಕ್ ಎ ಡೀಪ್ ಬ್ರೀದ್ ಇನ್ ಫ್ರಮ್ ದಿ ರೈಟ್ ನೋಸ್. ಪೂರ್ತಿ ಉಸಿರನ್ನು ತಗೊಳ್ಳಿಕೊಳ್ಳಿ ಬಲಮೂಗದಿಂದ. 1 ಸೆಕೆಂಡ್ ಹೋಲ್ಡ್ ಮಾಡಿ, ಆಮೇಲೆ ಬಿಟ್ಬಿಡಿ. ಮತ್ತೆ ಉಸಿರು ತಗೊಳ್ಳಿ, ಒಂದೇ 1 ಸೆಕೆಂಡ್ ಹಿಡಿದಿರಿ, ಮತ್ತೆ ಬಿಟ್ಬಿಡಿ. ನಿಧಾನವಾಗಿ ಈಗ ಬಲಮೂಗವನ್ನು ಒತ್ತಿಡಿದುಕೊಂಡು ಹೆಬ್ಬೆರಳಿನಿಂದ ಎಡಮೂಗದಿಂದ ಉಸಿರನ್ನು ತೆಗೆದುಕೊಳ್ಳಿ. ತಮ್ಮ ಶರೀರದ ಎಲ್ಲ ಭಾಗವನ್ನು ಗಮನಿಸಿ, ತಮ್ಮ ಶರೀರದ ಕಾಲಿನ ಹೆಬ್ಬೆರಳಿನಿಂದ ಸಹಸ್ರಾರದವರೆಗೆ ಗಮನಿಸಿ. ದೊಡ್ಡ ಉಸಿರನ್ನು ತೆಗೆದುಕೊಳ್ಳಿ ಎಡಮುಗಿನಿಂದ. ತಮ್ಮ ಎದೆಯನ್ನು ಗಮನಿಸಿ, ಭುಜವನ್ನು ಗಮನಿಸಿ, ತಮ್ಮ ಕುತ್ತಿಗೆಯನ್ನು ಗಮನಿಸಿ, ತಮ್ಮ ಎಡತಲೆಯನ್ನು ಗಮನಿಸಿ, ಎಡಕಿವಿಯನ್ನು ಗಮನಿಸಿ, ಎಡಕಣ್ಣನ್ನು ಗಮನಿಸಿ, ಪೂರ್ತಿ ಶರೀರವನ್ನು ಗಮನಿಸಿ. ಉಸಿರು ತಗೊಳ್ಳಿ ಬಿಡಿ. ತಗೊಳ್ಳಿ, ಉಸಿರು ತಗೊಳ್ಳಿ. ಈಗ ಚಂದ್ರನಾಡಿ ಮಾಡ್ತಾ ಇರೋದು. ಇದರಲ್ಲಿ ನಾವು ಗಮನಿಸಬೇಕು, 2 ಮೂಗಿನ ರಂಧ್ರಗಳನ್ನು ಸಮಾನ ಸ್ಥಿತಿಯಲ್ಲಿ ಉಸಿರಾಟ ತಗೊಂಡಿದ್ದರೆ ನಮ್ಮ ಶರೀರ ಪೂರ್ತಿ ಸಮಾನ ಸ್ಥಿತಿಯಲ್ಲಿದೆ ಅಂತ ಅರ್ಥ. ಈ ಉಸಿರಾಟವನ್ನು ನಮ್ಮ ಶರೀರದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀಳುತ್ತದೆ. ಹೇಗೆ ಅಂತಂದ್ರೆ, ನಾವು ಗಮನಿಸ್ತಾ ಇರಬೇಕು, ಒಂದೊಂದು ಟೈಮಲ್ಲಿ ನಮ್ಮದು ಎಡಮುಗವನ್ನು ಬ್ಲಾಕ್ ಆಗಿರುತ್ತದೆ ಮತ್ತು ಒಂದೊಂದು ಟೈಮಲ್ಲಿ ಬಲಮುಗವನ್ನು ಬ್ಲಾಕ್ ಆಗಿರುತ್ತದೆ. ಬಿಕಾಸ್ ನಮ್ಮ ಶರೀರದ ಸಮಸ್ಯೆಗಳು, ಅಂದ್ರೆ ನಾವು ಯಾವುದೇ ಒಂದು ಚಿಂತನೆ ಮಾಡ್ತಾ ಇದ್ದಾಗ, ಏನೇ ಒಂದು ಕೋಪದಲ್ಲಿದ್ದಾಗ ನಮ್ಮ ಮೂಗು ಆಟೋಮೆಟಿಕ್ ಆಗಿ ಬ್ಲಾಕ್ ಆಗಿರುತ್ತೆ. ಕರೆಕ್ಟ್ ಆಗಿ ಶ್ವಾಸವನ್ನು ತಗೊಳ್ಳಕ್ಕೆ ಬಿಡೋದಿಲ್ಲ ಅದು. ನಾವು ನೋಡಿ, ನಮ್ಮ ಶರೀರ ಮತ್ತು ಮನಸ್ಸು ಎರಡೂ ಒಂದು ಏಕಾಗ್ರತೆಯಲ್ಲಿ ಯಾವಾಗಿರುತ್ತದೆ ಆವಾಗ ನೀವು ಪ್ರಾಕ್ಟಿಕಲ್ ಆಗಿ ನೋಡ್ಬೋದು. ನೋಡಿ, ಎಲ್ಲಾ ಚಿಂತೆಗಳನ್ನು ಬಿಟ್ಟು ನಾನು, ನನ್ನ ಶರೀರ, ನನ್ನ ಮನಸ್ಸು, ನಾನು ಎನ್ನುವ ಯಾವ ಭಾವನೆ ಬರುತ್ತೆ ಆವಾಗ ನನ್ನ 2 ಮೂಗರಂಧ್ರಗಳನ್ನು ಕ್ಲಿಯರ್ ಆಗಿರುತ್ತದೆ. ಅಬ್ಸರ್ವ್ ಯುವರ್ ಇನ್ಹಲೇಷನ್ ಎಕ್ಸಲೇಷನ್. ನೋಡಿ, ಬಲಮೂಗಿನ ಉಸಿರು ಮತ್ತು ಎಡಮೂಗಿನ ಉಸಿರನ್ನು ಗಮನಿಸಿ. ತಾವು ಎಡಮೂಗ ಮತ್ತು ಬಲಮೂಗವನ್ನು ಒತ್ತಿಡಿದು ತಮ್ಮ ಉಸಿರವನ್ನು ಗಮನ ಇಡಿ. ಕಣ್ಣು ಮುಚ್ಕೊಂಡಿರಿ. ಅಬ್ಸರ್ವ್ ಯುವರ್ ಇನ್ಹಲೇಷನ್ ಎಕ್ಸಲೇಷನ್. ನೋಡಿ, ಪೂರ್ತಿ ನಿಮ್ಮ ಉಸಿರಾಟದ ಬಗ್ಗೆ ಗಮನ ಇರಲಿ. ಉಸಿರಾಟವನ್ನು ತಗೊಳ್ಕೊಳ್ಳೋದು ಮತ್ತು ಬಿಡುವುದು ಎರಡೂ ಗಮನಿಸಿ. ಬ್ರೀದ್ ಇನ್, ಹೋಲ್ಡ್ ಅಂಡ್ ಬ್ರೀದ್ ಔಟ್. ತಮ್ಮ ಶರೀರದ ಪ್ರತಿಯೊಂದು ಅಂಗಗಳನ್ನು ಗಮನಿಸ್ತಾ ಉಸಿರನ್ನು ತಗೊಳ್ಳಿ. ನಾನು ಶಕ್ತಿಯುತನಾಗಿದ್ದೇನೆ, ನಾನು ಎನರ್ಜೈಸ್ಡ್ ವ್ಯಕ್ತಿಯಾಗಿದ್ದೀನಿ ಅನ್ಕೊಂಡು ಉಸಿರು ತಗೊಳ್ಳಿ.
ಹೋಗೋಣ. ಸರ್ ಏನೋ ಪ್ರಾಬ್ಲಮ್ ಆಯ್ತು ಅನ್ಸುತ್ತೆ ಸುತ್ತೇಜ ಮೇಡಮ್. ಮೇಡಮ್ ಇಲ್ವಾ ಅವ್ರು ಸರ್? ಅದೇ ಸರ್ ಇಲ್ಲ, ಏನೋ ಪ್ರಾಬ್ಲಮ್ ಆಯ್ತು ಅನ್ಸುತ್ತೆ. ವಿಡಿಯೋ ಆಡಿಯೋ ಎರಡು ಇಲ್ಲಪ್ಪ ಅವ್ರಿಗೆ, ಲೆಫ್ಟ್ ಆಗ್ಬಿಟ್ರಪ್ಪ. ಅವ್ರೇನು ಸ್ವಲ್ಪ ಪ್ರಾಬ್ಲಮ್ ಆಗ್ತಾನೆ ಇತ್ತು. ಹಾ ಗೀತಾ ಮೇಡಮ್? ಗೀತಾ ಮೇಡಮ್ ಇಲ್ಲ, ನೀವೇ ಮಾಡೋದು ಕಂಟಿನ್ಯೂ. ಸರಿ, ಮತ್ತೆ ಈಗ 10-15 ನಿಮಿಷ ಧ್ಯಾನ ಮಾಡಿಸ್ತೀರಾ? ಅವ್ರು ಧ್ಯಾನ ಮಾಡಿಸ್ತಾನೆ ಇದ್ರು. ಒಂದ್ 10 ನಿಮಿಷ ಮಾಡ್ಸೋಣ ಮೇಡಮ್, ಇಷ್ಟು ತನಕ ಸ್ವಲ್ಪ ಧ್ಯಾನನೇ ಆಯ್ತಲ್ಲ. ಹಾ ಅದೇ ಒಂದ್ 15 ನಿಮಿಷ ಧ್ಯಾನ ಮಾಡಿಸಿ ಆಮೇಲೆ ಸೆಷನ್ ಎಂಡ್ ಮಾಡಿದ್ರಾಯ್ತು. ಓಕೆ ಮೇಡಮ್. ಯಾರಾದ್ರೂ ಒಂದು ಅನುಭವ ಹೇಳೋದಿದ್ರೆ ಹೇಳ್ಬೋದು, ಇಲ್ಲ ಧ್ಯಾನ ಮಾಡಿಸಿ ಆಮೇಲೆ ಕೇಳೋಣ. ಸರೇ ಇಲ್ಲಲ್ಲ, ಜಾಯಿನ್ ಆಗ್ತಾರೆ ಎಂದು ಗೊತ್ತಿಲ್ಲ, ಅದೇ ಇದಾಗ್ತಾ ಇದೆ. ಅವ್ರದ್ದೇನೋ ಪ್ರಾಬ್ಲಮ್ ಆಯ್ತು, ಅವ್ರು ಇಲ್ಲ ಲೆಫ್ಟ್ ಆಗ್ಬಿಟ್ರು. ನಾವು ಇದು ಮಾಡ್ಸೋಣ ಹಾಗಾದ್ರೆ. ಓಕೆ ಮಾಸ್ಟರ್ಸ್. ಬಸವರಾಜ್ ಸರ್ ಏನೋ ಕಾರಣಾಂತರದಿಂದ ಲೆಫ್ಟ್ ಆದ್ರು, ಏನೋ ಪ್ರಾಬ್ಲಮ್ ಆಯ್ತು. ಈಗ ನಾವು ಒಂದು 10 ನಿಮಿಷ 15 ನಿಮಿಷ ಧ್ಯಾನ ಮಾಡೋಣ. ಎಲ್ಲರೂ ನೇರವಾಗಿ ಕುಳಿತುಕೊಳ್ಳಿ, ಸ್ಥಿರಾಸನದಲ್ಲಿ ಕುಳಿತುಕೊಳ್ಳೋಣ. ಸಾಧ್ಯ ಆದ್ರೆ ಕೆಳಗಡೆ ಕೂತ್ಕೊಂಡ್ರೆ ಚಾಪೆ ಮೇಲೆ ಕೂತ್ಕೊಳ್ಳಿ, ಇಲ್ಲ ಅಂದ್ರೆ ಸೋಫಾದಲ್ಲಿ ಅಥವಾ ಕುರ್ಚಿ ಮೇಲೆ ಕುಳಿತುಕೊಳ್ಬಹುದು. ಬೆನ್ನು ನೇರವಾಗಿರ್ಲಿ. ಕನ್ನಡಕ ಇದ್ರೆ ತೆಗೆದಿಟ್ಕೊಳ್ಳಿ. ಕೈಯನ್ನ ಬೆರಳುಗಳಿಂದ ಬೆರಳುಗಳಿಗೆ ಸೇರಿಸ್ಕೊಳ್ಳೋಣ. ಕಾಲನ್ನ ಒಂದು ಕಾಲ ಮೇಲೆ ಒಂದು ಕ್ರಾಸ್ ಮಾಡ್ಕೊಳ್ಳೋಣ. ಯಾರೋ ಹೊಸಬರು ಬಂದಿದ್ರೆ ದಯವಿಟ್ಟು ಗಮನಿಸಿ. ಒಂದು ಕೈಯೊಳಗೆ ಇನ್ನೊಂದು ಕೈನ ಬೆರಳುಗಳು ಸೇರಿಸಿ ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ, ಸಾಧ್ಯವಾದ್ರೆ ನಿಮ್ಗೆ ಒಂದು ಗ್ಲಾಸ್ ನೀರನ್ನು ಇಟ್ಕೊಂಡ್ರೆ ಒಳ್ಳೇದು. ಧ್ಯಾನವಾದ ನಂತರ ಕುಳಿತುಕೊಂಡ್ರೆ ತುಂಬಾ ಶಕ್ತಿ ಬರುತ್ತೆ. ಈಗ ನಾವು ಉಸಿರಾಟದ ಮೇಲೆ ಗಮನ ಇರೋಣ. ನಾವು ಮಾಡ್ತಾ ಇರೋದು ಆನಾಪಾನಸತಿ ಧ್ಯಾನ. ಆನ ಅಂದರೆ ಒಳಗೆ ತೆಗೆದುಕೊಳ್ಳುವಂತಹ ಉಸಿರು, ಅಪಾನ ಅಂದರೆ ಹೊರಗೆ ಹೋಗುವಂತಹ ಉಸಿರು, ಸತಿ ಎಂದರೆ ಉಸಿರಾಟದ ಜೊತೆಗೆ ಇರುವುದು. ಹಾಗಾಗಿ ಬರೀ ಉಸಿರನ್ನು ಮಾತ್ರ ಗಮನಿಸೋಣ. ಯಾವುದೇ ತರ ಮಂತ್ರ ನಾಮಸ್ಮರಣೆ ಯಾವುದು ಬೇಡ. ಏನಾದ್ರೂ ಯೋಚನೆಗಳು ಬಂದರೆ ನಮ್ಮ ಉಸಿರಾಟದ ಕಡೆಗೆ ಲೈಟ್ ಮ್ಯೂಸಿಕ್ ಕೊಡಿ ಮೇಡಮ್. ಮೊದಲ ಮೇಡಮ್ ಮೌನ ಧ್ಯಾನ ಮಾಡ್ಸೋದೇ ಒಳ್ಳೇದು. ಏನೋ ಮ್ಯೂಸಿಕ್ ಆಗ್ತಾ ಇಲ್ಲ ಅವ್ರು, ಯಾಕೋ ಇಲ್ವೇನೋ?
ಕೇವಲ 5 ನಿಮಿಷ.
ಆಯ್ತು ಸುತೇಜ ಮೇಡಮ್. ಎಲ್ಲರೂ ಧ್ಯಾನದಿಂದ ಸಹಜ ಸ್ಥಿತಿಗೆ ಬರೋಣ. ಧ್ಯಾನದಿಂದ ಸಹಜ ಸ್ಥಿತಿಗೆ ಬನ್ನಿ. ಎಲ್ಲರೂ ನಿಧಾನವಾಗಿ ನಿಮ್ಮ ಕೈಗಳನ್ನ ಬಿಡಿಸ್ಕೊಳ್ಳಿ, ಕಾಲುಗಳನ್ನ ಬಿಡಿಸ್ಕೊಳ್ಳಿ. ಹಾಗೆ ಕೈಗಳನ್ನ ಮೃದುವಾಗಿ ಕಣ್ಣುಗಳ ಮೇಲೆ 5 ಸೆಕೆಂಡ್ಗಳವರೆಗೆ ಇಡೋಣ. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈಗಳನ್ನು ಕಣ್ಣುಗಳಿಂದ ತೆಗಿರಿ. ಹಾಗೆ ಕಣ್ಣುಗಳನ್ನು ಮೃದುವಾಗಿ ಬಿಡಿ. ಓಕೆ ಮಾಸ್ಟರ್ಸ್, ಇಲ್ಲಿಯವರೆಗೆ ಧ್ಯಾನ ಮಾಡಿದ್ವಿ, ಹಾಗೆ ಜ್ಞಾನವನ್ನ ಕೇಳಿದ್ದೀವಿ. ಜ್ಞಾನವನ್ನು ಹೇಳಿಕೊಟ್ಟಂತ ಬಸವರಾಜ್ ಸರಿಗೂ ಹಾಗೂ ಧ್ಯಾನವನ್ನು ಮಾಡಿದಂಥ ನಮಗೆಲ್ಲರಿಗೂ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹ, ಮನಸ್ಸು ಹಾಗೂ ಅದ್ಭುತವಾದ ಸಂಗೀತ ಧ್ಯಾನಕ್ಕೆ ಒಂದು ಚಪ್ಪಾಳೆಯನ್ನ ಕೊಡೋಣ. ಮೇಡಮ್ ಶೇರಿಂಗ್ ಮಾಡ್ಕೊಳ್ಳೋದ? ಹಿಂಗ್ ಟೈಮ್ ಆಯ್ತು, ಇನ್ನೊಂದಿನ ಒಬ್ರು ತಗೊಳ್ಳಿ ರಸರಸರದ್ದು ಪ್ರಾಣಾಯಾಮದ್ದು. ಮಾಸ್ಟರ್ಸ್ ಯಾರಾದ್ರೂ ನಿಮ್ಮ ಅನುಭವಗಳು, ಅಂದ್ರೆ ಬಸವರಾಜ್ ಸರ್ ಇವತ್ತು ಒಂದು ಟಾಪಿಕ್ ಹೇಳ್ಕೊಟ್ಟಿದ್ದಾರೆ. ನಾಗರತ್ನಮ್ಮ ಮೇಡಮ್ ಮಾತಾಡಿ. ನೀಟಾಗಿಲ್ಲ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ನಮಸ್ಕಾರ, ಹೇಳಿ ಮೇಡಮ್. ಮತ್ತೆ ಬಸವರಾಜ್ ಸರ್ ಅವರು ಸ್ವಲ್ಪ ಬ್ಲರ್ ಆಗೆಲ್ಲ ಬರ್ತಾ ಇತ್ತು ಮೊದ್ಲು ಮಾಡಿದಾಗ. ಆಮೇಲೆ ಮತ್ತೆ ಕ್ಲಾಸ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ತುಂಬಾನೇ. ಅಷ್ಟೊಂದು ದಿನ ಗೊತ್ತಾಗ್ಲಿಲ್ಲ ಅನ್ಸ್ತು. ಆದ್ರೂ ಅವರು ಮೊದ್ಲು ಚಂದ್ರನಾಡಿ ಮಾಡಿಸ್ಲಿಲ್ಲ, ಸೂರ್ಯನಾಡಿನೇ ಮಾಡ್ಸಿದ್ರು. ಯಾವಾಗ್ಲೂ ಚಂದ್ರನಾಡಿ ಮೊದ್ಲು ಮಾಡ್ಬೇಕು ಅಂತ ನಮ್ಮ ಗುರುಗಳೆಲ್ಲ ಹೇಳ್ತಾ ಇದ್ದಿದ್ದು ಅಂತ ಅನ್ಕೋತೀನಿ. ಅದ್ರ ಬಗ್ಗೆ ನಾನು ಸ್ವಲ್ಪ ಕನ್ಫ್ಯೂಸ್ ಇತ್ತು, ಕೇಳೋಣ ಅನ್ಕೊಂಡ್ರೆ ಅವರೇ ಸಿಕ್ಲಿಲ್ಲ. ಇಲ್ಲ ಮೇಡಮ್, ನೆಕ್ಸ್ಟ್ ಕ್ಲಾಸಿಗೆ ಸಮಸ್ಯೆ ಬಗೆಹರಿಸ್ಕೊಳ್ಳಂತ ಮೇಡಮ್ ಮತ್ತೆ ಜಾಯ್ನ್ ಆಗಿದಾರ ನೋಡಿ ಬಸವರಾಜ್ ಸರ್. ಜಾಯ್ನ್ ಆಗಿದಾರ? ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅವ್ರದ್ದೇನೋ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಹೌದೌದಮ್ಮ, ಡಿಸ್ಟರ್ಬ್. ಸಾರಿ, ಹೇಳಿ. ಚಂದ್ರನಾಡಿ ಮೊದಲು ಮಾಡ್ಬೇಕು, ಸೂರ್ಯನಾಡಿ ಆಮೇಲೆ ಮಾಡ್ಬೇಕು. ಹೌದು, ಅದಕ್ಕೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು. ಏನಪ್ಪಾ ಇಲ್ಲಮ್ಮ, ಕರೆಕ್ಟ್. ನಾವ್ ಮೊದ್ಲಿಂದ ಈ ತರ ಮಾಡ್ತಿದ್ವಿ ನಾವು. ಎಡಮುಗಿಂದನೇ ಫಸ್ಟ್ ಉಸಿರು ತಗೋಬೇಕು. ಹೌದು, ಅದೇ ನಂಗೆ ಅದು ಕನ್ಫ್ಯೂಸ್ ಆಯ್ತು. ಯಾವಾಗ ಯಾವ ಮಾಸ್ಟರ್ ಈ ತರ ಹೇಳಿಲ್ಲ, ಏನ್ ಈ ತರ ನನ್ಗೇನಾದ್ರು ಕನ್ಫ್ಯೂಸ್ ಆಯ್ತಾ ಅಂತ ನನಗೆ ಸ್ವಲ್ಪ. ನಾನು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದೆ ಇಲ್ಲಿ, ಒಂದ್ ಸ್ವಲ್ಪ ಸಾರಿ, ಕ್ಷಮೆ ಇರ್ಲಿ ಎಲ್ಲರೂ. ನಾನು ಸ್ವಲ್ಪ ಕರೆಕ್ಟ್ ಆಗಿ ಪ್ರಿಪೇರ್ ಆಗ್ಲಿಲ್ಲ, ಒಂದ್ ಸ್ವಲ್ಪ ಬೇರೆ ಕಡೆ ಇದ್ದೆ. ಅದಕ್ಕೆ ಎಲ್ಲರಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ಡಿಸ್ಟರ್ಬೆನ್ಸ್ ಆಗಿದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕ್ಲೀನ್ ಆಗಿ ಮಾಡೋಣ, ತೊಂದರೆ ಇಲ್ಲ. ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಹೌದೌದು, ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಆಗ್ತಾ ಇದೆ. 10 ವರ್ಷದಿಂದ ಸರಿ ಸರ್, ಥ್ಯಾಂಕ್ ಯು. ಚೆನ್ನಾಗಿತ್ತು ಸರ್. ಬಟ್ ಹೇಳ್ತಾ ಇದ್ರಿ, ನೀವು ನೆಕ್ಸ್ಟ್ ಒಂದು ಫುಲ್ ಕ್ಲಾಸ್ ಅಲ್ಲಿ ತಗೊಂಡು ಕರೆಕ್ಟ್ ಆಗಿ ಹೇಳ್ಕೊಡಿ ಸರ್. ಅಂದ್ರೆ ಪ್ರಾಣಾಯಾಮ ಟೈಮ್ ಕರೆಕ್ಟ್ ಅಲ್ಲಿ ಅಕ್ಕವ್ರು ಹೇಳಿದ ಪ್ರಕಾರ ನಮ್ಗೆ ಟೈಮ್ ಸಾಕಾಗಲ್ಲ, ಸ್ಟಾರ್ಟಿಂಗ್ ಇಂದಾನೆ ಮಾಡ್ಬೇಕು ನಾವು. ಅಲ್ಲ, ಒಂದಿನ ತಗೊಳ್ಳಿ, ಫುಲ್ ಡೇ ನೀವೇ ತಗೊಳ್ಳಿ. ನಾವ್ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ 3 ಗಂಟೆ. ನೀವು ಧ್ಯಾನ ಮಾಡಿಸ್ಲಿಲ್ಲ, ನಿಮಗೋಸ್ಕರನೇ ಇಟ್ಟಿದ್ವಿ. ಸಾರಿ, ನಾನು ಸ್ವಲ್ಪ ಹೊರಗಡೆ ಇದ್ದೆ, ಬರಕ್ಕೆ ಲೇಟ್ ಆಯ್ತಮ್ಮ. ಫುಲ್ ನಿಮ್ಗೆ ನೀವೇ ಆಮೇಲೆ ಧ್ಯಾನ ಮಾಡಿಸ್ಬೋದು ಅಂತ ನಾವು ಲಾಸ್ಟ್ ಅಲ್ಲಿ ಧ್ಯಾನ ಮಾಡ್ಸೋಣ. ಫಸ್ಟ್ ಪ್ರಾಣಾಯಾಮ ಆಗ್ಬೇಕಲ್ವಾ, ಪ್ರಾಣಾಯಾಮ ಆದ್ಮೇಲೆ ಧ್ಯಾನ ಮಾಡ್ಸೋಣ ಅಂತ ಫಸ್ಟ್ ನಿಮ್ಗೆ ಇಟ್ಟಿದ್ವಿ ಸರ್ ನಾವು. ಫುಲ್ ಡೇ, ಒಂದಿನ ಫುಲ್ ಡೇ ನೀವೇ ತಗೊಳ್ಳಿ ಸರ್. ಒಂದ್ ಕ್ಲಾಸ್ ಕೊಡ್ತೀವಲ್ವಾ ನೆಕ್ಸ್ಟ್ ಮಂತ್, ಆಗ ಫುಲ್ ಎಲ್ಲ ಹೇಳ್ಕೊಡಿ. ಒನ್ ಬೈ ಏನ್ ಮಾಡ್ಕೋಬೇಕು, ಯಾವ್ದಾದ್ಮೇಲೆ ಯಾವ್ದು ಅಂತ. ಆಯ್ತಾ ಸರ್? ತುಂಬಾ ಚೆನ್ನಾಗಿತ್ತು ಸರ್, ಇವತ್ತು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಮತ್ತೊಮ್ಮೆ ನಮ್ಗೆ ನಮ್ಮ ಮಹಾವತಾರ ವೇದಿಕೆಗೆ ಬಂದು ಬೆಳಗ್ಗೆ ಬನ್ನಿ, 365ಗೂ ಬಂದು ಹೇಳ್ಕೊಡಿ. ಆಮೇಲೆ ಮಧ್ಯಾಹ್ನ ಕ್ಲಾಸ್ ಅಲ್ಲೂ ಹೇಳ್ಕೊಡಿ ಸರ್. ಮತ್ತೆ ನಿಮ್ಗೆ ಫುಲ್ ತಗೊಳ್ತೀನಿ. ಫುಲ್ ಒನ್ ಡೇ ಒಂದಿನ ಹೀಗೆ 3 o'clock ಇಂದಾನೆ ಸ್ಟಾರ್ಟ್ ಮಾಡಿಸಿ, ಆಮೇಲೆ ನಾವು ಧ್ಯಾನ ಮಾಡಿಸ್ತೀವಿ ಸರ್. ಆತರ ಮಾಡ್ಕೊಂಡ್ರೆ ಕಳಿಸ್ತೀನಿ ನಾನು, ಏನೇನ್ ತಗೊಳ್ತೀನಿ ಏನೇನಿಲ್ಲ ಅಂತ ಹೇಳಿ, ಸ್ಟೆಪ್ ಬೈ ಸ್ಟೆಪ್. ಅದೊಂದು ಒಂದ್ ಸ್ಟೆಪ್ ಆದ ನಂತರ ಒಂದ್ ಸ್ಟೆಪ್ ಗೆ ಹೋದ್ರೆ ನಾವು. ಇವತ್ತು ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಓಕೆ ಸರ್. ಅದಕ್ಕೆ ನಾನು ಸ್ವಲ್ಪ ಇದಾಯ್ತು ಮೇಡಮ್, ಅದು ತಪ್ಪು ತಿಳ್ಕೊಬೇಡಿ. ನಾನು ಕೇಳಿದ್ದಕ್ಕೆ ಸ್ವಲ್ಪ ನನಗೆ ಕನ್ಫ್ಯೂಸ್ ಆಯ್ತು. ತೊಂದ್ರೆ ಇಲ್ಲ ಮೇಡಮ್, ಯಾಕಂದ್ರೆ ನಿಮ್ದು ಡೌಟ್ ಇತ್ತಲ್ಲ, ನೀವು ಕ್ಲಿಯರ್ ಮಾಡ್ಕೊಂಡ್ರಿ, ಏನ್ ತೊಂದ್ರೆ ಇಲ್ಲ.
ಮತ್ತೆ ಅದ್ರಲ್ಲಿ ಏನಿಲ್ಲ. ಮೊದಲ ಮೇಡಮ್ ಮತ್ತೆ ನೀವು ಜ್ಯೂಸ್ ಎಲ್ಲ ಹೇಳ್ತಾ ಇರ್ಬೇಕಾದ್ರೆ ನಾನು ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಏನೇನ್ ಜ್ಯೂಸ್ ಪರವಾಗಿಲ್ಲ. ಗೊತ್ತಾಗಿಲ್ಲ. ಜೊತೆಗೆ ಇನ್ನೊಮ್ಮೆ ಕ್ಲಾಸ್ ತಗೋತೀನಿ, ಕ್ಲಾಸ್ ತಗೋತೀನಿ. ಶಂಖ ಪುಷ್ಪದು ಮಾಡಿದಿರಾ ಮೇಡಮ್? ನೀವ್ ಏನೇನ್ ಮಾಡಿದ್ರಿ ಹಾ ಗೊತ್ತಿಲ್ಲ. ಹಾ ಮಾಡ್ಬೋದು ಮೇಡಮ್. ಶಂಖ ಅದ ಪುಷ್ಪದು ನೀಲಿ ಮಾಡ್ಬೋದು, ದಾಸವಾಳದು ಮಾಡ್ಬೋದು ಮೇಡಮ್. ಶಂಖ ಪುಷ್ಪ ನೀಲಿದಕ್ಕೆ ಸ್ವಲ್ಪ ನಿಂಬೆ ಹಣ್ಣು ಹಾಕಿದಂಗೆ ಅದು ವೈಲೆಟ್ ಕಲರ್ ಆಗ್ಬಿಡುತ್ತೆ. ಹೌದು. ಅದನ್ನ ನಾವು ಹೌದು. ಆನ್ಲೈನ್ ಅಲ್ಲೇ ತೋರ್ಸೋಣ ಅಂತ ಅನ್ಕೊಂಡಿದ್ದೆ ಒಂದಿನ ಟೈಮ್ ಅಲ್ಲಿ. ಹೌದೌದು. ಯಾವ್ದಾದ್ರು Okay. ಒಂದ್ 2-3 ದಿವಸ ಒಟ್ಟಿಗೆ ಮಾಡಿ ತೋರ್ಸೋಣ ಅಂತ ಅನ್ಕೊಂಡಿನಿ. ಒಂದಿನ ಮಧ್ಯಾಹ್ನ Okay. ಟೈಮ್ ಕ್ಲಾಸ್ ಅಲ್ಲಿ ತಗೊಂಡ್ರೆ ಮಾಡ್ಬೋದು. ಅವಕಾಶ Okay, ಕೊಟ್ರೆ madam. ಒಂದ್ 2-3 Okay, ದಿವಸ ನೆಕ್ಸ್ಟ್ ಮಂತ್ ಅಲ್ಲಿ ತಗೊಳ್ಳೋಣ. ಈಗ ಟೈಮ್ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಯ್ತು sir. ಮೇಡಮ್ ಎಂಡ್ ಮಾಡಿ. ಏನ್ ಮಾಡೋಣ? ನಮಸ್ತೆ madam. ಅವಕಾಶಕ್ಕಾಗಿ ಆಯ್ತು. ಧನ್ಯವಾದಗಳು ಮೇಡಮ್. ಧನ್ಯವಾದ. Okay. ಇಲ್ಲಿವರೆಗೆ ಎಲ್ಲರೂ ಬಸವರಾಜ್ ಸರ್ ನೀಡಿದಂತ ಜ್ಞಾನವನ್ನ ತಗೊಂಡಿದ್ದೀರಿ. ಹಾಗೆ ನಮ್ಮ ಮುದ್ರಾ ಮೇಡಮ್ ಮೇನ್ ಅಂದ್ರೆ ಅವರು ಬೇಸಿಗೆಯಲ್ಲಿ ಉಪಯುಕ್ತವಾದಂತ ತಂಪು ಪಾನೀಯಗಳು ಮತ್ತು ಅದರ ಪ್ರಯೋಜನಗಳನ್ನ ಹೇಳಿದ್ದಾರೆ. ಅವರಿಗೂ ಧನ್ಯವಾದಗಳು. ರೆಕಾರ್ಡ್ ಆಗಿಲ್ಲ ಕಾರಣಾಂತರ ಇದಾಗಿಂದ ನೆಕ್ಸ್ಟ್ ಮೇಡಮ್ ತಗೊಂತಾರೆ. ಹಾಗೂ ಇಲ್ಲಿವರೆಗೆ ಕುಳಿತು ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿದಂತ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಮತ್ತು ಮಹಾವತಾರ್ ಫೌಂಡೇಶನ್ ವೀಣಾ ಮೇಡಮ್ಗೂ ಧನ್ಯವಾದಗಳು. ಮೇಡಮ್ ಪ್ರೋಗ್ರಾಮ್ ಎಂಡ್ ಮಾಡಿ. ಥ್ಯಾಂಕ್ ಯು.